ನ್ಯೂಸ್ 24 ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ಬಳ್ಳಾರಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಅವರ ಪರ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ 34ನೇ ವಾರ್ಡಿನ ಸದಸ್ಯರು ಹಾಗೂ ಮಾಜಿ ಮೇಯರ್ ಎಂ ರಾಜೇಶ್ವರಿ ಸುಬ್ಬರಾಯುಡುರವರ ವಾರ್ಡಿನಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ, ಬಳ್ಳಾರಿ ನಗರ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಜೆಎಸ್ ಆಂಜನೇಯುಲು, ಬಳ್ಳಾರಿ ಜಿಲ್ಲಾ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಲ್ಲಂ ಪ್ರಶಾಂತ್, ಕಾಂಗ್ರೆಸ್ ಹಿರಿಯ ಮುಖಂಡರಾದ ಎಂ ಸುಬ್ಬರಾಯುಡು, ಬಳ್ಳಾರಿ ಜಿಲ್ಲಾ ನಗರ ಕಾಂಗ್ರೆಸ್ ಸಮಿತಿ ಕಾರ್ಯಾಧ್ಯಕ್ಷರು ಬೋಯಪಾಟಿ ವಿಷ್ಣುವರ್ಧನ್, ನಗರ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಅಧ್ಯಕ್ಷ ಚಿದಾನಂದ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಾಲುವೆ ಮೇಲೆ ಬ್ರಿಡ್ಜ್ ಏನಿದೆ ಅದು ರಾಜೇಶ್ವರ ಅಕ್ಕವರು ಪದೇ ಪದೇ ಹೇಳ್ತಿದ್ರು, ಬಹಳ ಹದಗೆಟ್ಟೋಗಿದೆ, ಯಾವತ್ತು ಮುರಿತಿದೆ ಗೊತ್ತಿಲ್ಲ ಅಂತೇಳಿ. ನಮ್ಮ ಸಾಹೇಬ್ರಾದಂತ ನಮ್ಮ ರಾಜಕೀಯ ಗುರುಗಳಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಹತ್ರ ಹೋಗಿ, ಸರ್ ನನಗೆ ಬೇಕೇ ಬೇಕಂದ್ರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ನಡೀತದೆ. ನಮ್ಮ ಭಕ್ತರಿಗೆ ಇಷ್ಟಕ್ಕೆ ಮುಂಚೆ ನೀರು ಇರಲಿಲ್ಲ. ಇಲ್ಲಿ ಬಹಳಷ್ಟು ಮಂದಿ ನಮ್ಮ ಹನುಮಾಪುರ ಕಡೆಯಿಂದ ಬಂದವರಿದ್ದಾರೆ, ನಮ್ಮ ತಂದೆಯವರ ಊರಿಂದ. ಇಲ್ಲಿ ನೀರು ಇರಲಿಲ್ಲ, ಕುಡಿಯಕ್ಕೆ ನೀರು ಅಂತದ್ರಲ್ಲಿ ಅವತ್ತಿನ 2000 ಇಸ್ವಿ 2004 ಇಸ್ವಿಯಲ್ಲಿ ಅಲ್ಲಂ ವೀರಭದ್ರಪ್ಪ ಸಾಹೇಬರು ಮತ್ತು ಸೂರ್ಯನಾರಾಯಣ ರೆಡ್ಡಿ ಸಾಹೇಬರು ಸೇರಿ ಇಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಇಷ್ಟೆಲ್ಲ ವ್ಯವಸ್ಥೆ ಅವಾಗಿಂದ ನಮ್ಮ ಕುಟುಂಬ ಅಷ್ಟೆಲ್ಲ ಸೇವೆ ಮಾಡ್ಕೊಂತ ಜನರ ನಡುವೆನೇ ಇರ್ಬೇಕಂತೇಳಿ ನಾವೇನು ಪ್ರಯತ್ನವನ್ನು ಮಾಡ್ತಿದ್ವು. ನಾನು ಗೆದ್ದ ದಿವಸದಿಂದ ನೀವು ತಿಳ್ಕೊಂಡಿರ್ಬೋದು, ಎಲ್ಲಿ ಕೆಲ್ಸಗಳು ಆಗ್ಬೇಕು ಅಲ್ಲಿ ನಿಂತು ಕೆಲ್ಸಗಳು ಮಾಡ್ಕೊಂತಿದ್ದೀನಿ ಹೊರತು ಬೇರೆ ಎಲ್ಲಿ ನಾನು ಬೇರೆ MLAಗಳು, ನೀವು ಇಷ್ಟಕ್ಕೆ ಮುಂಚೆ ಗೆದ್ದಂತ MLAಗಳನ್ನ ತಾವು ನೋಡಿರ್ಬೋದು. ಅವ್ರು ಏನು ಒಂದ್ಸಾರಿ ಗೆದ್ದಿದ ತಕ್ಷಣ ತಮಗೆ ಮತ್ತೆ ಕಾಣೋದು ಎಲೆಕ್ಷನ್ ಆದ್ಮೇಲೆ. ನಾನು ಪ್ರತಿನಿತ್ಯ ಇಲ್ಲೇ ತಿರುಗಾಡ್ಕೊಂತಿದ್ದೀನಿ. ಈಗ ಎಲೆಕ್ಷನ್ ನಡೀತಾ ಇರೋದು ಸುಳ್ಳಕ್ಕೆ ಸತ್ಯಕ್ಕೆ. ಸುಳ್ಳಂದ್ರೆ ಯಾರು ಗೊತ್ತಮ್ಮ? ಸುಮ್ಕೆ ಹೂ ಅಂತಿರಮ್ಮ ತಾಯಿ. ಯಾರು ಸುಳ್ಳಂದ್ರೆ ಗೊತ್ತಮ್ಮ ತಾಯಿ? ಸತ್ಯ ಅಂದ್ರೆ ಯಾರು? ತುಕಾರಾಂ ಅವರು ಹಸ್ತದ ಗುರುತು ಸತ್ಯ. ಸುಳ್ಳಂದ್ರೆ ಗೊತ್ತಲ್ಲಮ್ಮ? ಆ ಸುಳ್ಳನ್ನು ನಾವು ಹೇಳಲಿಕ್ಕೆ ತಮ್ಮ ಮುಂದೆ ನಾವು ಬಂದಿಲ್ಲ. ಚುನಾವಣೆಯಲ್ಲಿ ಏನ್ ಹೇಳಿದ್ದೇವೆ ಅದನ್ನು ನಡ್ಕೊಂತೀವಿ ಅಂತ ಹೇಳಲಿಕ್ಕೆ ತಮ್ಮ ಮುಂದೆ ನಾವು ಬಂದಿದ್ದೇವೆ. ಇವತ್ತು ತಮ್ಗೆಲ್ಲರೂ ಕೂಡ ಹೆಣ್ಮಕ್ಳಿಗೆ ಅತ್ತ ಮನೆಗೆ ಹೋಗ್ಬೇಕಾದ್ರೆ, ಸೊಸ ಮನೆಗೆ ಹೋಗ್ಬೇಕಾದ್ರೆ, ಮಾವನ ಮನೆಗೆ ಹೋಗ್ಬೇಕಾದ್ರೆ, ಮಗನ ಮನೆಗೆ ಹೋಗ್ಬೇಕಾದ್ರೆ, ನಾವು ಏನು ವಿಧಾನಸಭಾ ಚುನಾವಣೆಯಲ್ಲಿ ಏನು ಮಾತು ಕೊಟ್ಟಿದ್ದೀವೋ ಎಲ್ಲ ನೆರವೇರಿಸಿದ್ದಾರೆ. ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದ 6ನೇ ತಿಂಗಳಲ್ಲಿ ಎಲ್ಲ ನಮ್ಮ ಗೃಹಲಕ್ಷ್ಮಿ ಆಗ್ಬೋದು, ಶಕ್ತಿ ಯೋಜನೆ ಆಗ್ಬೋದು, ಗೃಹ ಜ್ಯೋತಿ ಆಗ್ಬೋದು, ಯುವ ನಿಧಿ ಆಗ್ಬೋದು, ಅನ್ನಭಾಗ್ಯ ಎಲ್ಲ ಏನೇನು ಮಾತು ಕೊಟ್ಟಿದ್ದಾವೆ ಅವೆಲ್ಲ ಜಾರಿಗೆ ಬಂದಿದೆ. ಇವಾಗ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ಏನೇನು ಯೋಜನೆಗಳಿದ್ದಾವೋ ಇವಾಗ ಭರತ್ ರೆಡ್ಡಿ ಅವ್ರು ಹೇಳ್ತಾರೆ. ನಿಮಗೆ ಎಲ್ಲ ವಾರ್ಡಲ್ಲಿ ಏನು ಕೆಲಸ ಆಗಿದೆ ನಿಮ್ಗೆಲ್ಲರಿಗೂ ಗೊತ್ತು. ರೋಡ್ ಆಗ್ಬೋದು, ಮನೆಗೆ ನೀರು ಆಗ್ಬೋದು, ಗುಡ್ಡದ ಮೇಲೆ ರೋಡ್ UGD ಆಗ್ಬೋದು, ಎಲ್ಲ ನಾವು ಬಂದ ಮೇಲೆ ಆಗಿದೆ, ಭರತ್ ರೆಡ್ಡಿ ಅವ್ರು ಬಂದ ಮೇಲೆ ಆಗಿದೆ. ಇನ್ನು ತುಕಾರಾಂ ಅಣ್ಣನವರು ಒಂದೇ ಕ್ಷೇತ್ರದಿಂದ 4 ಬಾರಿ ಆಯ್ಕೆ ಆಗಿದ್ದಾರೆ ಅಂದರೆ ಅವ್ರು ಎಷ್ಟು ಅಭಿವೃದ್ಧಿ ಮಾಡಿರ್ಬೋದು ನೀವೆಲ್ಲ ತಿಳ್ಕೊಬೇಕು. ಅಂಥವ್ರನ್ನ ನಾವು ಪಾರ್ಲಿಮೆಂಟಿಗೆ ಕಳಿಸಿದ್ರೆ ಅವರು ಏನೇನು ಅನುದಾನ ಬರುತ್ತೋ ಕೇಂದ್ರದಿಂದ ಅವೆಲ್ಲ ತಂದು ಮುಂದಿನ ದಿನಗಳಲ್ಲಿ ಇನ್ನೂ ಭಾಳಷ್ಟು ಅಭಿವೃದ್ಧಿ ಮಾಡ್ತಾರಂತ ನಂಬಿಕೆ ನಮ್ಮೆಲ್ಲರ ಮೇಲಿದೆ. ನೀವೆಲ್ಲರೂ 7ನೇ ತಾರೀಕು ಹೋಗಿ ಕ್ರಮ ಸಂಖ್ಯೆ 1ಕ್ಕೆ ನಿಮ್ಮ ಮತ ಹಾಕಿ ಎಲ್ಲರ ಹತ್ರ ಹಾಕ್ಸ್ಬೇಕಂತ ಹೇಳುತ್ತಾ ನನಗೆ ಈ ಅವಕಾಶ ಕೊಟ್ಟಿದ್ದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು.